ಪರಲೋಕದ ದೇವರು, ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರ, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಈ ಲೋಕದಲ್ಲಿ ಮನುಷ್ಯ ಅವತಾರದಲ್ಲಿ ಇಳಿದು ಬಂದಾಗ ಆತನ ಹೆಸರು ಇಮ್ಮಾನುವೇಲನು. ದೇವರು ನಮ್ಮ ಕೂಡ ಇದ್ದಾರೆ ಎಂಬುದಾಗಿ ಆ ಹೆಸರಿನ ಅರ್ಥ. ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿ ಕಠಿಣವಾಗಿ ಹಾದು ಹೋಗಲಿ, ದೇವರು ನಮಗೆ ಬೆನ್ನು ತೋರಿಸುವುದೇ ಇಲ್ಲ, ದೇವರು ನಮಗೆ ಕೈ ಬಿಡುವುದೇ ಇಲ್ಲ, ನಮ್ಮನ್ನು ಅಗಲುವುದೇ ಇಲ್ಲ. ನಿಮ್ಮ ಜೀವಿತ ಇವತ್ತು ಅಗ್ನಿಯ ಕುಂಡದಲ್ಲಿದೆಯಾ? ಬೆಂಕಿಯ ಮಧ್ಯದಲ್ಲಿ ಹಾದು ಹೋಗುವ ಪರಿಸ್ಥಿತಿ ನಿಮಗೆ ಅನಿಸ್ತಾ ಇದೆಯಾ? ಯೇಸು ಸ್ವಾಮಿ ನಿಮ್ಮನ್ನು ಬಿಡಿಸಲಿಕ್ಕೆ ಅಲ್ಲಿಗೆ ಇಳಿದು ಬರ್ತಾರೆ. ಆತನ ಕಾರ್ಗತ್ತನ ಕಣಿವೆಗೆ ಇಳಿದು ಬರ್ತಾರೆ. Hallelujah. Praise the Lord. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ದೇವರ ವಾಕ್ಯದ ಧ್ಯಾನಕ್ಕೋಸ್ಕರ ದೇವರು ನನ್ನ ಹೃದಯದಲ್ಲಿ ಹಾಕಿದಂಥ ವಿಷಯ ದೇವರು ನಮ್ಮೊಂದಿಗಿದ್ದಾರೆ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಿಸಲಿಕ್ಕೆ ಹೋಗುವ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತನಾದ ದೇವರು, ಮಹಿಮೆ ಉಳ್ಳ ದೇವರು ನೀವು ಸ್ವಾಮಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಅಪಾ ತಂದೆ ಸ್ವಾಮಿ, ನೀವು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು, ಪ್ರೀತಿ ದಯೆ ಕರುಣೆ ತುಂಬಿರುವ ಆತನು, ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡುವ ದೇವರು ನೀವು ಆಗಿದ್ದೀರಿ. ತಂದೆ ಸ್ವಾಮಿ, ಈ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಿಮ್ಮ ಸನ್ನಿಧಿಗೆ ಬಂದಿರುವಾಗ ನೀವು ನಮ್ಮೊಂದಿಗೆ ಮಾತನಾಡಿ, ಈ ಸಂದೇಶವನ್ನು ಕೇಳೋ ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅಪ್ಪ. ಅವರ ಜೀವಿತದಲ್ಲಿ ಬದಲಾವಣೆಗಳು ಉಂಟಾಗಲಿ ಸ್ವಾಮಿ. ಅಪಾ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ, ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಪ್ರತಿಯೊಬ್ಬರ ಜೀವಿತದಲ್ಲಿ 100ರಷ್ಟು ಕಾರ್ಯ ಮಾಡಲಿ ಅಪ್ಪ. ಮಾತಾದ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ಮಾಡಿ ನಿಮ್ಮ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರ ಹೃದಯದಲ್ಲಿ ಹಾಕಿದ ವಿಷಯ ದೇವರು ನಮ್ಮೊಂದಿಗಿದ್ದಾರೆ. ನಾವು ಸತ್ಯವೇದವನ್ನು ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 23ನೇ ವಚನವನ್ನು ಓದಿಕೊಳ್ಳುವ. ನಾವು ನೋಡುವಾಗ ದೇವರ ಹೆಸರು ಇಮ್ಮಾನುವೇಲನು. ದೇವರು ನಮ್ಮೊಂದಿಗೆ ಇರಲಿಕ್ಕೆ ದೇವರು ಬಯಸ್ತಾರೆ. ದೇವರು ಹೇಳ್ತಾರೆ, ನನ್ನ ಹೆಸರು ಇಮ್ಮಾನುವೇಲನು, ದೇವರು ನಮ್ಮ ಕೂಡ ಇದ್ದಾರೆ ಎಂಬುದು ಆ ಹೆಸರಿನ ಅರ್ಥ. ಸೊ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 23ನೇ ವಚನವನ್ನು ಓದುವ. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಹಲ್ಲೆಲೂಯಾ. ನಾವು ನೋಡುವಾಗ ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯ ಅವತಾರದಲ್ಲಿ, ಪರಲೋಕದ ದೇವರು, ಸೃಷ್ಟಿಕರ್ತನಾದ ದೇವರು ನಮಗೋಸ್ಕರ, ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಈ ಲೋಕದಲ್ಲಿ ಮನುಷ್ಯ ಅವತಾರದಲ್ಲಿ ಇಳಿದು ಬಂದಾಗ ಆತನ ಹೆಸರು ಇಮ್ಮಾನುವೇಲನು. ದೇವರು ನಮ್ಮ ಕೂಡ ಇದ್ದಾರೆ ಎಂಬುದಾಗಿ ಆ ಹೆಸರಿನ ಅರ್ಥ. ಹಲ್ಲೆಲೂಯಾ. ಸೊ ದೇವರು ಸಂಜೆಯ ತಂಗಾಳಿಯಲ್ಲಿ ಏದೇನ್ ತೋಟದಲ್ಲಿ ಆದಮನ ಸಂಗಡ ಚಲಿಸ್ತಾ ಇದ್ರು, ಆದಮನೊಂದಿಗೆ ಇದ್ರು. ಅಲ್ಲಿ ಒಂದು ಪ್ರೀತಿಯ ಅನ್ಯೋನ್ಯತೆ ಇತ್ತು. ಯಾವಾಗ ಸೈತಾನನು ಬಂದು ಆದಮನ ಜೀವಿತದಲ್ಲಿ ಪಾಪವನ್ನು ತಂದು, ಆ ಪಾಪ ದೇವರನ್ನು ಮತ್ತು ಮನುಷ್ಯರನ್ನು ಅಗಲಿಸಿತು. ಆದಮ ನಂತರ ದೇವರನ್ನು ಕಂಡು ಅವನು ದೂರ ಉಳಿಯುವುದ ಅವಿತುಕೊಂಡ. ದೇವರು ಮತ್ತು ಮನುಷ್ಯರ ಮಧ್ಯದಲ್ಲಿ ಒಂದು ಅಗಲುವಿಕೆ ಉಂಟಾಯಿತು. ಆದರೆ ದೇವರ ಉದ್ದೇಶ, ದೇವರ ಇಷ್ಟ, ದೇವರ ಆಸೆ, ದೇವರ ಬಯಕೆ ಏನೆಂದರೆ ನಮ್ಮೊಂದಿಗಿರಬೇಕು ಯಾವಾಗಲೂ, ಸದಾಕಾಲ. ನಾವು ನೋಡುವಾಗ ದೇವರು ತನ್ನ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿ ಅವರನ್ನು ಕಾನಾನ್ ದೇಶಕ್ಕೆ ನಡೆಸ್ತಾ ಇರುವಾಗ ಅಡವಿಯಲ್ಲಿ ಮೋಶೆಯ ಸಂಗಡ ಹೇಳ್ತಾರೆ, ನನಗೊಂದು ಸ್ಥಳವನ್ನು ಸಿದ್ಧ ಮಾಡಿ ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯಾ. ಎಂಥ ಒಳ್ಳೆಯ ದೇವರು! ಇದು ದೇವರ ಹೃದಯದ ಆಶೆ, ಬಯಕೆ, ನಮ್ಮೊಂದಿಗಿರಬೇಕೆಂಬುದಾಗಿ. ನಂತರ ಮೋಶೆಗೆ ದೇವದರ್ಶನ ಗುಡಾರವನ್ನು ಮಾಡುವ ಆಜ್ಞೆಯನ್ನು ಕೊಡ್ತಾರೆ, ಅದಕ್ಕೆ ಬೇಕಾದ ಜ್ಞಾನವನ್ನು ಕೊಡ್ತಾರೆ. ಯಾಕೆಂತ ಹೇಳಿದರೆ ದೇವರು ತನ್ನ ಜನರ ಮಧ್ಯದಲ್ಲಿ ಇರಲಿಕ್ಕೆ ಬಯಸ್ತಾರೆ. ನಂತರ ನಾವು ನೋಡುವಾಗ ಆ ಪರಲೋಕದ ದೇವರು ಸ್ವತಃ ನಮ್ಮ ಹಾಗೆ ಮನುಷ್ಯ ಅವತಾರದಲ್ಲಿ ಇಳಿದು ಬಂದರು, ನಮ್ಮ ಮಧ್ಯದಲ್ಲಿ ಇಳಿದು ಬಂದರು, ನಮ್ಮ ಮಧ್ಯದಲ್ಲಿ ಚಲಿಸಿದರು. ಆತನ ಹೆಸರು ಯೇಸು, ಆತನ ಹೆಸರು ಇಮ್ಮಾನುವೇಲನು. ಇಮ್ಮಾನುವೇಲನು ಅಂತ ಹೇಳಿದರೆ ದೇವರು ನಮ್ಮ ಕೂಡ ಇದ್ದಾರೆ ಎಂಬುದಾಗಿ ಈಗಾಗಲೇ ನಾವು ಓದಿದ್ದೇವೆ. ಹೌದು ಪ್ರಿಯರೇ, ದೇವರು ನಮ್ಮೊಂದಿಗಿದ್ದಾರೆ.
ದೇವರು ನಮ್ಮ ಕೂಡ ಇದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ ಯಾವಾಗಲೂ ಕೂಡ. ಆತನು ನಮ್ಮನ್ನು ಬಿಟ್ಟು ಅಗಲಿ ಹೋಗುವುದೇ ಇಲ್ಲ, ಕೈ ಬಿಡುವುದೇ ಇಲ್ಲ. ಸದಾಕಾಲ ನಮ್ಮ ಜೊತೆಯಲ್ಲೇ, ನಮ್ಮ ಸಂಗಡಲ್ಲೇ ಇರುವ ಆತನಾಗಿದ್ದಾನೆ. ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ಹೀಗೆ ಹೋಗ್ತೇವೆ: ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಮಾತನಾಡ್ತಿದ್ದಾರೆ. ಆತ ನಮ್ಮ ಪಾಪದ ಪರಿಹಾರಕ್ಕೋಸ್ಕರ ಬೇಕಾದ ಕಾರ್ಯವನ್ನು ಶಿಲುಬೆಯಲ್ಲಿ ಮಾಡಿ ಮುಗಿಸಿ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮೊದಲು ಶಿಷ್ಯರೊಂದಿಗೆ ಮಾತನಾಡುವಾಗ ಹೇಳ್ತಾರೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಆತ್ಮಸ್ವರೂಪನಾಗಿ ಬಂದು ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯಗಳಲ್ಲಿ ಸದಾಕಾಲ ನೆಲೆಯಾಗಿದ್ದಾರೆ, ಸದಾಕಾಲ ನಮ್ಮ ಸಂಗಡಲ್ಲೇ ಇದ್ದಾರೆ. ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುವಾಗ, ನಾನು ಶಿಲುಬೆಯಲ್ಲಿ ಮರಣ ಹೊಂದಿ ನಾನು 3ನೇ ದಿವಸದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗ್ತೇನೆ, ತಂದೆಯ ಬಳಿಗೆ ನಾನು ಹೋಗ್ತೇನೆ ಅಂತ ಹೇಳುವಾಗ ಶಿಷ್ಯರಿಗೆ ದುಃಖವಾಯಿತು, ಬೇಸರವಾಯಿತು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮ ಬಳಿಗೆ ತಿರುಗಿ ಬರ್ತೇನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ವಾಗ್ದಾನ ಮಾಡಿದ ದೇವರು ಆತನು ನಂಬಿಗಸ್ತನು. ಆತನು ವಾಗ್ದಾನಗಳನ್ನು ವಿಶೇಷ ರೀತಿ ನೆರವೇರಿಸುವ ಆತನು. ಆತನು ಮಾತು ತಪ್ಪದವನು, ಮನುಷ್ಯರಂತೆ 2 ಮಾತಿನವನಲ್ಲ. ಅಷ್ಟು ಮಾತ್ರ ಅಲ್ಲ, ಈ ವಾಗ್ದಾನವನ್ನು ಯಾರಾದರೂ ಮಾಡಿ ಅದನ್ನು ಪರಿಪೂರ್ಣವಾಗಿ ನೆರವೇರಿಸಲಿಕ್ಕೆ ಶಕ್ತನು ಅಂತ ಹೇಳಿದರೆ ಅದು ಯೇಸು ಸ್ವಾಮಿ ಮಾತ್ರ, ಆ ಪರಲೋಕದ ದೇವರು ಮಾತ್ರ. ನಾವು ಅನೇಕ ಬಾರಿ ಅನೇಕರಿಗೆ ವಾಗ್ದಾನಗಳನ್ನು ಮಾಡ್ತೇವೆ, ನಾನು ನಿಮ್ಮೊಟ್ಟಿಗೆ ಯಾವಾಗಲೂ ಇದ್ದೇವೆ ಅಂತೇಳಿ. ಆದರೆ ನಮಗೆ ಆಗುವುದಿಲ್ಲ, ವಾಗ್ದಾನವನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗುವುದಿಲ್ಲ. ನಾವು ಒಂದು ಸಮಯದಲ್ಲಿ ಒಂದು ಸ್ಥಳದಲ್ಲಿ ಇರಲಿಕ್ಕೆ ಮಾತ್ರ ಸಾಧ್ಯ, ನಮಗೆಲ್ಲ ಕಡೆಯಲ್ಲಿ ಇರಲಿಕ್ಕೆ ಆಗುವುದಿಲ್ಲ. ಆದರೆ ದೇವರು ಹಾಗೆ ಅಲ್ಲ, ಆತನು ಎಲ್ಲ ಕಡೆಗಳಲ್ಲಿ ಏಕಕಾಲದಲ್ಲಿ ಇರಲಿಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಸದಾಕಾಲವೂ ಇರಲಿಕ್ಕೆ ಶಕ್ತರಾಗಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಮನ್ನು ಎಂದಿಗೂ ತೊರೆಯೋದಿಲ್ಲ, ಎಂದಿಗೂ ಆಗಲುವುದಿಲ್ಲ. ದೇವರು ಕ್ಷಣ ಕ್ಷಣ ಪ್ರತಿದಿನ ನಮ್ಮ ಸಂಗಡಲ್ಲೇ, ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ. ನಾವು ಯೆಹೋಶುವನನ್ನು ನೋಡುವಾಗ, ಯೆಹೋಶುವನು ಕಾನಾನ್ ದೇಶಕ್ಕೆ ಹೋಗ್ತಾನೆ. ಬಹಳ ದೊಡ್ಡ ಕಾರ್ಯ ಅವನಿಗೆ ಮಾಡಬೇಕಾಗಿತ್ತು. ಅಲ್ಲಿ ಆ ಕಾನಾನ್ ದೇಶವನ್ನು ವಶ ಮಾಡಿಕೊಳ್ಬೇಕಾಗಿತ್ತು. ಅಲ್ಲಿ ನಾವು ನೋಡುವಾಗ ದೇವರು ಹೇಳ್ತಾರೆ ಯೆಹೋಶುವನಿಗೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ. ಕಾನಾನ್ ದೇಶದಲ್ಲಿ ಆ ಹೋರಾಟಗಳ ಮಧ್ಯದಲ್ಲಿ, ಆ ಯುದ್ಧಗಳ ಮಧ್ಯದಲ್ಲಿ, ಆ ಕಠಿಣವಾದ ಕಾರ್ಯವನ್ನು ಮಾಡಿ ಮುಗಿಸಲಿಕ್ಕೆ ಯೆಹೋಶುವನಿಗೆ ಮುಂದೆ ಇರುವಾಗ ದೇವರು ಅವನ ಸಂಗಡಲಿದ್ದರು. ಯೆಹೋಶುವ 1ನೇ ಅಧ್ಯಾಯದ 5ನೇ ವಚನ ಓದುವ. ದೇವರು ಯೆಹೋಶುವನಿಗೆ ಈಗಂತಾರೆ, ನಿನ್ನ ಜೀವಮಾನದೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು ಎಂಬುದಾಗಿ, ಧೈರ್ಯದಿಂದಿರು ಎಂಬುದಾಗಿ. ಹಲ್ಲೆಲೂಯಾ. ಅದ್ಭುತನಾದ ದೇವರು. ಯೆಹೋಶುವನ ಸಂಗಡ ದೇವರು ಕಾನಾನ್ ದೇಶದಲ್ಲಿದ್ದರು. ನಾವು ನೋಡುವಾಗ ದೇವರು ತನ್ನ ಜನರ ಐಗುಪ್ತ ದೇಶದಿಂದ ಬಿಡಿಸಿದರು. ಅವರನ್ನು ಕಾನಾನ್ ದೇಶಕ್ಕೆ ನಡೆಸ್ತಾ ಇರುವಾಗ ಅಡವಿಯಲ್ಲಿ ಪ್ರತಿಕೂಲ ಪರಿಸ್ಥಿತಿ ಇತ್ತು, ಸಂದಿಗ್ಧ ಪರಿಸ್ಥಿತಿ ಇತ್ತು. 20 ಲಕ್ಷ, ಸರಿಸುಮಾರು 20 ಲಕ್ಷ ಜನರನ್ನು ಮೋಶೆ ನಡೆಸಿಕೊಂಡು ಬರ್ತಾ ಇದ್ದ. ದೇವರು ಮೋಶೆಯ ಸಂಗಡ ಇದ್ದರು. ಮೋಶೆಯೊಂದಿಗೆ ದೇವರು ಇದ್ದು ತನ್ನ ಕಾರ್ಯವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಇಡೀ ಇಸ್ರಾಯೇಲರೊಂದಿಗೆ ದೇವರು ಇದ್ದು ಅವರ ಮಧ್ಯದಲ್ಲಿ ಮೇಘಸ್ತಂಭವಾಗಿಯೂ ಅಗ್ನಿಸ್ತಂಭವಾಗಿ ಇದ್ದು ಅವರನ್ನು ನಡೆಸಿಕೊಂಡು ಬಂದರು. ವಿಮೋಚನಾ ಕಾಂಡ 33ನೇ ಅಧ್ಯಾಯದ 14ನೇ ವಚನ ನೋಡ್ತೇವೆ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿ ಉಂಟು ಮಾಡುವೆನು ಅಂದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ಮೋಶೆಯೊಂದಿಗೆ ದೇವರು ಮಾತನಾಡುವಾಗ ಹೇಳ್ತಾರೆ, ನಾನೇ ನಿಮ್ಮ ಸಂಗಡ ಬರ್ತೇನೆ, ನಾನು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡ್ತೇನೆ, ನೀವು ಎಲ್ಲಿ ಹೋಗಿ ತಲುಪಬೇಕೋ ಆ ಸ್ಥಳದಲ್ಲಿ ನಾನು ನಿಮ್ಮನ್ನು ತಲುಪಿಸ್ತೇನೆ ಎಂಬುದಾಗಿ. ಇಡೀ ಇಸ್ರೇಲರ ಜೊತೆಯಲ್ಲಿ, ಅಡವಿಯಲ್ಲಿ, ಮರುಭೂಮಿಯಲ್ಲಿ ದೇವರು ಅವರ ಜೊತೆಯಲ್ಲೇ ಇದ್ದರು. ಅವರೆಲ್ಲಿ ಹೋಗಿ ತಲುಪಬೇಕಾಗಿತ್ತೋ ಆ ಸ್ಥಳಕ್ಕೆ ಅವರನ್ನು ದೇವರೇ ಹೊತ್ತು ಸಾಗಿ ಸೇರಿಸಿದರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಯೋಸೇಫನ ಜೀವಿತವನ್ನು ನೋಡುವಾಗ, ಯೋಸೇಫನು ಕೈ ಬಿಡಲ್ಪಟ್ಟ. ಅವನ ಸ್ವಂತ ಸಹೋದರರು ಅವನನ್ನು ದ್ವೇಷ ಮಾಡಿದರು, ಅವನನ್ನು ಗುಂಡಿಯಲ್ಲಿ ಹಾಕಿದರು, ಅವನನ್ನು ದಾಸನಾಗಿ ಪರದೇಶಕ್ಕೆ ಮಾರಿದರು. ಹಲ್ಲೆಲೂಯಾ.
ಸ್ವಂತ ಜನರು ಯೋಸೇಫನನ್ನು ತೊರೆದರು, ಯೋಸೇಫನನ್ನು ಅಗಲಿದ್ರು, ಯೋಸೇಫನನ್ನು ಬಿಟ್ಟರು. ಆದರೆ ದೇವರು ಬಿಡಲಿಲ್ಲ. ದೇವರು ಯೋಸೇಫನ ಕೈ ಬಿಡಲಿಲ್ಲ, ಯೋಸೇಫನನ್ನು ತೊರೆಯಲಿಲ್ಲ. ಅಲ್ಲಿ ನಾವು ನೋಡುವಾಗ ಪೋಟಿಫರನ ಮನೆಯಲ್ಲಿ ಯೋಸೇಫನು ಕಾರ್ಯ ಮಾಡ್ತಿರುವಾಗ, ಕೆಲಸ ಮಾಡ್ತಿರುವಾಗ ದೇವರು ಅವನ ಸಂಗಡ ಇದ್ದುದರಿಂದ ಅವನಿಗೆ ಎಲ್ಲ ಕಾರ್ಯದಲ್ಲಿ ಸಫಲತೆ ಉಂಟಾಯಿತು. ಪೋಟಿಫರನಿಗೆ ಅಭಿವೃದ್ಧಿ ಉಂಟಾಯಿತು. ಅವನ ಯಜಮಾನನು ಹೇಳ್ತಾನೆ, ಇವನು ನಿಜವಾಗಿ ದೇವರ ಮನುಷ್ಯ, ದೇವರು ಇವನ ಸಂಗಡ ಇದ್ದಾರೆ. ಸೊ ಯೋಸೇಫನ ನಿಮಿತ್ತ ದೇವರು ಪೋಟಿಫರನ ಮನೆಯನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ದೇವರು ಯೋಸೇಫನ ಸಂಗಡ ಇದ್ರು. ಅಲ್ಲಿ ನಾವು ನೋಡುವಾಗ ಯೋಸೇಫನ ವಿರುದ್ಧವಾಗಿ ಕೆಟ್ಟದಾದ ಆರೋಪ ಬಿದ್ದು, ತಪ್ಪಾದ ಆರೋಪ ಬಿದ್ದು ಅವನು ಸೆರೆಮನೆಗೆ ಹೋಗಬೇಕಾಯಿತು. ಅಲ್ಲಿ ವಾಕ್ಯದಲ್ಲಿ ನಾವು ಓದ್ತೇವೆ, ಯೋಸೇಫನು ಸೆರೆಮನೆಗೆ ಹೋದನು, ಯೆಹೋವನು ಅವನ ಸಂಗಡ ಇದ್ನು ಎಂಬುದಾಗಿ. ಅದರ ಅರ್ಥ ಯೋಸೇಫನು ಸೆರೆಮನೆಗೆ ಹೋಗುವಾಗಲೂ ಕೂಡ ಯೋಸೇಫನೊಂದಿಗೆ ದೇವರಿದ್ದರು, ಅವನನ್ನು ಬಿಟ್ಟು ಅಗಲಿಲ್ಲ. ನಾವು ಆದಿಕಾಂಡ 39ನೇ ಅಧ್ಯಾಯ 2ನೇ ವಚನ ಓದುವ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತ್ಯನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಎಂಬುದಾಗಿ. ನಂತರ ನಾವು ನೋಡ್ತೇವೆ ಆದಿಕಾಂಡ 39ನೇ ಅಧ್ಯಾಯದ 23ನೇ ವಚನ. ಯೆಹೋವನು ಅವನ ಸಂಗಡ ಇದ್ದು ಅವನು ನಡೆಸಿದ್ದೆಲ್ಲವನ್ನು ಕೈಗೂಡಿಸಿದ್ರಿಂದ ಅವನ ವಶದಲ್ಲಿದ್ದ ಯಾವುದೊಂದರ ವಿಷಯದಲ್ಲಿಯೂ ಸೆರೆಮನೆ ಯಜಮಾನನು ಏನೂ ಚಿಂತಿಸಲಿಲ್ಲ ಎಂಬುದಾಗಿ. ಅಲ್ಲಿ ನಾವು 21ನೇ ವಚನ ಓದ್ತೇನೆ. ಆದರೂ ಯೆಹೋವನು ಯೋಸೇಫರ ಸಂಗಡ ಇದ್ದು ಅವನ ಜೊತೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು ಎಂಬುದಾಗಿ. ನಾವು ನೋಡುವಾಗ ಯೋಸೇಫನು ಸೆರೆಮನೆಗೆ ಹಾಕಲ್ಪಡ್ತಾನೆ, ದೇವರು ಅವನೊಂದಿಗೆ ಹೋಗ್ತಾರೆ. ಅಲ್ಲಿ ಸೆರೆಮನೆಯಲ್ಲಿ ಕೂಡ ಯೋಸೇಫನಿಗೆ ದಯೆ ದೊರಕ್ತದೆ, ಸೆರೆಯ ಯಜಮಾನನ ದಯೆ ದೊರಕ್ತದೆ. ಅಲ್ಲಿ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೆ ಬೇಕಾದ ಜ್ಞಾನ ದೊರಕಿಸಲ್ಪಡ್ತದೆ. ಹಲ್ಲೆಲೂಯಾ. ಸೊ ಯೋಸೇಫನ ಸಂಗಡ ದೇವರು ಎಲ್ಲ ಸಮಯದಲ್ಲಿದ್ದರು. ಅವನು ಗುಂಡಿಯಲ್ಲಿ ಬಿದ್ದಾಗಲೂ ಕೂಡ ದೇವರು ಅವನೊಂದಿಗಿದ್ದರು. ಅವನು ಪರದೇಶಕ್ಕೆ ಮಾರಲ್ಪಟ್ಟಾಗಲೂ ಕೂಡ ದೇವರು ಅವನಿಗೆ ಸಂಗಡ ಇದ್ದರು. ಅವನು ಸೆರೆಮನೆಯಲ್ಲಿ ಬಿದ್ದಾಗಲೂ ಕೂಡ ದೇವರು ಅವನನ್ನಾಗಲಿಲ್ಲ, ದೇವರು ಅವನ ಜೊತೆಯಲ್ಲೇ ಇದ್ದರು. ನಾವು ದಾವೀದನ ಬಗ್ಗೆ ನಾವು ನೋಡುವಾಗ, ದಾವೀದನು ಸೌಲನಿಂದ ಹೆದರಿ ಅವನ ದೇಶವನ್ನು ಬಿಟ್ಟು ಅವನ ಅಡವಿಯಲ್ಲಿ ಗುಹೆಗಳಲ್ಲಿ ವಾಸಿಸಬೇಕಾಯಿತು. ಕಾರ್ಗತ್ತಲಿನ ಕಣಿವೆಯಲ್ಲಿ ಅವನು ಚಲಿಸಬೇಕಾಯಿತು. ಆದರೆ ಸತ್ಯವೇದ ಅಂತಿದೆ, ದೇವರು ದಾವೀದನ ಸಂಗಡ ಇದ್ದರು. ಕಣಿವೆಯಲ್ಲಿ ಇದ್ದರು, ಗುಹೆಯಲ್ಲಿದ್ದರು, ಅಡವಿಯಲ್ಲಿ ಇದ್ದರು. ಶತ್ರುವಿನ ದೇಶದಲ್ಲಿ ಕೂಡ ದೇವರು ದಾವೀದನೊಂದಿಗಿದ್ದರು. ದೇವರು ದಾವೀದನ ಸಂಗಡ ಇದ್ದುದರಿಂದ ಅವನ ಎಲ್ಲ ಕಾರ್ಯಗಳಲ್ಲಿ ಜಯ ಹೊಂದಿದ್ದನು ಎಂಬುದಾಗಿ ವಾಕ್ಯ ಹೇಳ್ತದೆ. 1 ಸಮುವೇಲ 18ನೇ ಅಧ್ಯಾಯದ 14ನೇ ವಚನ. ಅಲ್ಲಿ ಹೀಗೆ ಓದ್ತೇವೆ, ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಸೌಲನು ಇದನ್ನು ನೋಡಿ ಅವನಿಗೆ ಬಹಳವಾಗಿ ಹೆದರಿಕೊಂಡನು ಎಂಬುದಾಗಿ. ಸೊ ಇಲ್ಲಿ ದಾವೀದನು ಸಂಗಡ ದೇವರಿದ್ದರಿಂದಾಗಿ ಅವನೆಲ್ಲ ಕಾರ್ಯಗಳನ್ನು ವಿವೇಕದಿಂದ ಮಾಡ್ತಿದ್ದನು. ಅವನಿಗೆ ಹೋದ ಕಡೆಯಲ್ಲೆಲ್ಲ ಜಯ ಉಂಟಾಗ್ತಿತ್ತು. ದಾವೀದನೊಂದಿಗೆ ದೇವರು ಎಲ್ಲ ಕಡೆಯಲ್ಲಿದ್ದರು. ಕಾರ್ಗತ್ತಲಿನ ಕಣಿವೆಯಲ್ಲಿದ್ದರು. ಕೀರ್ತನೆ 23ನೇ ಅಧ್ಯಾಯದ 4ನೇ ವಚನವನ್ನು ಹೀಗೆ ಓದ್ತೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರನೆಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದಾವೀದನು ಹೇಳ್ತಾನೆ, ಅನುಭವದಿಂದ ಹೇಳ್ತಾನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗುವಾಗಲೂ ದೇವರೇ ನಿನ್ನ ಸಂಗಡ ಇರೋದ್ರಿಂದ ನಾನು ಯಾವ ಕೇಡಿಗೆ ಹೆದರುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ, ಯಾವಾಗಲೂ ಇದ್ದಾರೆ, ಸದಾಕಾಲ ಇದ್ದಾರೆ. ಆತ ನಿಮ್ಮನ್ನು ತೊರೆಯುವುದೇ ಇಲ್ಲ, ಅಗಲುವುದೇ ಇಲ್ಲ, ಕೈ ಬಿಡುವುದೇ ಇಲ್ಲ. ಇಲ್ಲಿ ನಾವು ನೋಡುವಾಗ ಯೆಹೋಶುವನೊಂದಿಗೆ ಕಾನಾನ್ ದೇಶದಲ್ಲಿದ್ದರು, ಹೋರಾಟಗಳ ಮಧ್ಯದಲ್ಲಿದ್ದರು. ಮೋಶೆಯೊಂದಿಗೆ ದಟ್ಟವಾದ ಅರಣ್ಯದಲ್ಲಿ, ಮರುಭೂಮಿಯಲ್ಲಿ ಆ ಇಡೀ ಇಸ್ರೇಲ್ ಜನಾಂಗದೊಟ್ಟಿಗೆ ದೇವರಿದ್ದರು. ನಾವು ನೋಡುವಾಗ ಯೋಸೇಫನೊಂದಿಗೆ ದೇವರು ಪೋಟಿಫರನ ಮನೆಯಲ್ಲಿದ್ದರು. ಅವನು ಸೆರೆಮನೆಗೆ ಹಾಕಲ್ಪಟ್ಟಾಗ ಸೆರೆಮನೆಯಲ್ಲಿ ಕೂಡ ದೇವರು ಅವನ ಜೊತೆಯಲ್ಲೇ ಇದ್ದರು, ಅವನನ್ನು ಕೈ ಬಿಡಲಿಲ್ಲ. ದಾವೀದನೊಂದಿಗೆ ದೇವರು ಕಾರ್ಗತ್ತಲಿನ ಕಣಿವೆಯಲ್ಲಿದ್ದರು, ಗುಹೆಯಲ್ಲಿದ್ದರು, ಶತ್ರುವಿನ ದೇಶದಲ್ಲಿದ್ದರು. ಎಲ್ಲ ಸಮಯದಲ್ಲಿ ದೇವರು ದಾವೀದನೊಂದಿಗಿದ್ದರು, ಅವನನ್ನು ಕೈ ಬಿಡಲಿಲ್ಲ. ದೇವರು ಬದಲಾಗಲಿಲ್ಲ ಪ್ರಿಯರೇ, ಆತನು ಬದಲಾಗದಾತನು. ಮೋಶೆಯ ದೇವರೇ ನನ್ನ ನಿಮ್ಮ ದೇವರಾಗಿದ್ದಾರೆ, ದಾವೀದನ ದೇವರೇ ನನ್ನ ನಿನ್ನ ದೇವರಾಗಿದ್ದಾರೆ, ಯೆಹೋಶುವನ ದೇವರೇ ನನ್ನ ನಿನ್ನ ದೇವರಾಗಿದ್ದಾರೆ, ಯೋಸೇಫನ ದೇವರೇ ನನ್ನ ನಿನ್ನ ದೇವರಾಗಿದ್ದಾರೆ. ಆತನು ಬದಲಾಗದಾತನು. ಆತನಲ್ಲಿ ಬದಲಾವಣೆ ಯಾವ ಲಕ್ಷಣ ಇಲ್ಲ. ಆತನು ಏಕ ರೀತಿಯಾಗಿರುವ ಆತನು. ಅವರನ್ನು ಕೈ ಬಿಡದ ದೇವರು ನನ್ನನ್ನು ನಿಮ್ಮನ್ನು ಕೂಡ ಕೈ ಬಿಡುವುದಿಲ್ಲ.
ನಮ್ಮ ಜೊತೆಯಲ್ಲೇ ಸದಾಕಾಲಿರುವ ಆತನು. ನಾವು ಕಷ್ಟದ, ಕಣ್ಣೀರಿನ, ಸಮಸ್ಯೆಯ, ತೊಂದರೆಯ, ಬಾಧೆಯ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಅನೇಕ ಸಾರಿ ನಮಗೆ ಎನ್ನಿಸ್ಬೋದು, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರಾ, ದೇವರು ನಮ್ಮನ್ನು ಮರೆತು ಬಿಟ್ಟರ ಎಂಬುದಾಗಿ. ಇಲ್ಲ ಪ್ರಿಯರೇ, ರೋಗಗಳ ಮಧ್ಯದಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ. ಬಾಧೆಯ ಮಧ್ಯದಲ್ಲಿ ದೇವರು ನಮ್ಮ ಸಂಗಡ ಮಧ್ಯೆ ಇದ್ದಾರೆ. ಹೋರಾಟಗಳ ಮಧ್ಯದಲ್ಲಿ ದೇವರು ನಮ್ಮ ಸಂಗಡ ಇದ್ದಾರೆ. ನಿಮ್ಮ ಪರಿಸ್ಥಿತಿಗಳು ಎಷ್ಟೇ ಕೆಟ್ಟದಾಗಿ, ಕಠಿಣವಾಗಿ ಹಾದು ಹೋಗಲಿ, ದೇವರು ನಮಗೆ ಬೆನ್ನು ತೋರಿಸುವುದೇ ಇಲ್ಲ. ದೇವರು ನಮಗೆ ಕೈ ಬಿಡುವುದೇ ಇಲ್ಲ, ನಮ್ಮನ್ನು ಅಗಲುವುದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ ಯೆಶಾಯ 43ನೇ ಅಧ್ಯಾಯದ 2ನೇ ವಚನ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟು ಹೋಗುವಾಗ ಅವು ನಿನ್ನನ್ನು ಮುಳುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆ ನಿನ್ನನ್ನು ದಹಿಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮ ಪರಿಸ್ಥಿತಿಗಳು ಇಂದು ಎಷ್ಟೇ ಕಠಿಣವಾಗಿ ಕಂಡು ಬರಲಿ, ಎಷ್ಟು ಸಂದಿಗ್ಧವಾಗಿ ಕಠಿಣದ ಕಂಡು ಬರಲಿ, ಯಾವ ಪರಿಸ್ಥಿತಿ, ಯಾವ ತೊಂದರೆ, ಯಾವ ಬಾಧೆ ನಿಮ್ಮನ್ನು ಮುಳುಗಿಸುವುದೇ ಇಲ್ಲ. ನಿಮ್ಮನ್ನು ಕೈ ಹಿಡಿದಂಥ ಯೇಸು ಸ್ವಾಮಿ ನಂಬಿಗಸ್ತನಾಗಿದ್ದಾರೆ. ಕಡೆಯವರೆಗೆ ಕಾಯುವ ಆತನಾಗಿದ್ದಾನೆ. ನೀವು ಹೇಗೆ ಎಲ್ಲಿ ಹೋಗಿ ತಲುಪಬೇಕೋ ಅಲ್ಲಿ ಹೋಗಿ ತಲುಪಿಸುವ ಆತನಾಗಿದ್ದಾನೆ. ಪೇತ್ರನು ನೀರಿನ ಮೇಲೆ ನಡೀತಾ ಇದ್ದ. ಅವನ ಅಲೆಗಳನ್ನು ನೋಡಿ ಹೆದರಿ ಮುಳುಗಿದ. ಯೇಸು ಸ್ವಾಮಿ ಆತನ ಕೈ ಹಿಡಿದೆತ್ತಿದ್ರು. ಯಾವಾಗ ಪೇತ್ರನು ಸ್ವಾಮಿ ಎಂಬುದಾಗಿ ಕರೆದನೋ ಆಗ ಯೇಸು ಸ್ವಾಮಿ ತಟ್ಟನೆ ಅವನ ಕೈ ಹಿಡಿದ ಮೇಲೆ ಎತ್ತಿದ್ರು. ನಿಮ್ಮ ಒಂದು ಕೂಗು, ಒಂದು ಸ್ವರ, ಒಂದು ಪ್ರಾರ್ಥನೆ, ದೇವರ ಹಸ್ತ, ಆ ಬಲವಾದ ಹಸ್ತ, ತ್ರಾಣವುಳ್ಳ ಹಸ್ತ, ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಳಮಟ್ಟಕ್ಕೆ ಕೆಳಗೆ ಹೋಗಿರಲಿ, ದೇವರ ಹಸ್ತ ಅಲ್ಲಿಗೆ ತಲುಪ್ತದೆ. ನೀವಿರುವ ಗುಂಡಿಗಿಂತ ದೇವರ ಹಸ್ತ ಉದ್ದವಾಗಿದೆ. ಆತ ನಿಮ್ಮನ್ನು ಅಲ್ಲಿಂದ ಮೇಲೆತ್ತಾನೆ. ಅಗಾಧವಾದ ಜಲರಾಶಿಯಿಂದ ಆತನು ನಿಮ್ಮನ್ನು ಮೇಲಕ್ಕೆತ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನು ಯಾವುದೊಂದು ಮುಳುಗಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಶದ್ರಕ್, ಮೇಷಕ್, ಅಬೇದ್ನೆಗೋವನ್ನು ನಾವು ನೋಡ್ತೇವೆ. ನೆಬೂಕದ್ನೆಚ್ಚರನ ಸಮಯದಲ್ಲಿ ಅವರಿಗೆ ಮೂರ್ತಿಗೆ ಅಡ್ಡ ಬೀಳಬೇಕು ಎಂಬುದಾಗಿ ಹೇಳಿದಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಅದಕ್ಕೆ ರೆಡಿ ಇರಲಿಲ್ಲ. ನಾವು ಸೃಷ್ಟಿಕರ್ತನಾದ ದೇವರು, ಪರಲೋಕದ ದೇವರನ್ನು ಆರಾಧಿಸುವವರು ಎಂಬುದಾಗಿ ಹೇಳಿ ಅವರು ಅಗ್ನಿಯ ಕುಲುಮೆಯಲ್ಲಿ ಹೋಗಲಿಕ್ಕೆ ಸಿದ್ಧವಾದರು. ಅವನ ಅಗ್ನಿಯ ಕುಂಡದಲ್ಲಿ, ಅಗ್ನಿಯ ಕುಲುಮೆಯಲ್ಲಿ ಹಾಕಿದರು. ಅದನ್ನು 7ರಷ್ಟು ಹೆಚ್ಚಾಗಿ ಕಾಯಿಸಿದರು. ಯಾರು ಅವರನ್ನು ಹೋಗಿ ತೆಗೆದುಕೊಂಡು ಹಾಕಿದ್ರು ಅವರನ್ನೇ ಅಗ್ನಿ ನುಗ್ಗಿಬಿಟ್ಟಿತ್ತು. ಆದರೂ ಕೂಡ ಸತ್ಯವೇದ ಏನು ಹೇಳ್ತದೆ ಅಂದರೆ, ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಗೆ ಹಾಕಲ್ಪಟ್ಟಾಗ ಅವರಿಗೆ ಬೆಂಕಿಯ ಅಧಿಕಾರ ಅವರ ಮೇಲೆ ಚಲಿಸಲಿಲ್ಲ. ಅವರ ಕೂದಲ ಎಳೆಗಳು ಕೂಡ ಉರಿತು ಸುಟ್ಟು ಹೋಗಲಿಲ್ಲ. ಅವರ ಬಟ್ಟೆಗೆ ಬೆಂಕಿ ತಾಗಲೇ ಇಲ್ಲ. ಯಾಕೆಂತ ಹೇಳಿದರೆ ಅಲ್ಲಿ ದೇವಕುಮಾರನು ಅಗ್ನಿಯಲ್ಲಿ ಇಳಿದು ಬಂದು, ಯೇಸು ಸ್ವಾಮಿ ಅಗ್ನಿಯಲ್ಲಿ ಇಳಿದು ಬಂದರು. 3 ಜನರು ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಯಲ್ಲಿ ಹಾಕಿದರು. ಆದರೆ ನೆಬೂಕದ್ನೆಚ್ಚರ ನೋಡುವಾಗ ಅಲ್ಲಿ 4 ವ್ಯಕ್ತಿಗಳನ್ನು ಕಂಡ. ಆ 4ನೇ ವ್ಯಕ್ತಿ ದೇವಕುಮಾರನಂತೆ, ದೇವಪುರುಷನಂತೆ ಇದ್ದನು. ಆತನ ಹೆಸರು ಯೇಸು. ನಿಮ್ಮ ಜೀವಿತ ಇವತ್ತು ಅಗ್ನಿಯ ಕುಂಡದಲ್ಲಿದೆಯಾ? ಬೆಂಕಿಯ ಮಧ್ಯದಲ್ಲಿ ಹಾದು ಹೋಗುವ ಪರಿಸ್ಥಿತಿ ನಿಮಗೆ ಅನಿಸ್ತಾ ಇದೆಯಾ? ಯೇಸು ಸ್ವಾಮಿ ನಿಮ್ಮನ್ನು ಬಿಡಿಸಲಿಕ್ಕೆ ಅಲ್ಲಿಗೆ ಇಳಿದು ಬರ್ತಾರೆ. ಆತನ ಕಾರ್ಗತ್ತನ ಕಣಿವೆಗೆ ಇಳಿದು ಬರ್ತಾರೆ. ಆತನ ಸಿಂಹದ ಗವಿಗೆ ಬರ್ತಾನೆ. ನಾವು ದಾನಿಯೇಲನ ಬಗ್ಗೆ ನಾವು ನೋಡುವಾಗ ಆತನ ಮೇಲೆ ಸುಳ್ಳಾದ ಆರೋಪವನ್ನು ಹಾಕಿ ಆ ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕ್ತಾರೆ. ಯಾವ ಸಿಂಹ ಕೂಡ ದಾನಿಯೇಲನನ್ನು ಕೂಡ ಮುಟ್ಟಲಿಲ್ಲ, ಅವನನ್ನು ತಿನ್ನಲಿಲ್ಲ, ಅವನ ಹತ್ತಿರ ಕೂಡ ಬರಲಿಲ್ಲ. ಯಾಕೆ ಅಂತ ಹೇಳಿದರೆ ಆ ಸಿಂಹದ ಗವಿಯಲ್ಲಿ ದಾನಿಯೇಲನೊಂದಿಗೆ ದೇವರಿದ್ದರು. ಹಲ್ಲೆಲೂಯಾ. ಹಾಗಾಗಿ ಆ ಸಿಂಹಗಳು ಏನು ಮಾಡಲಿಲ್ಲ. ಎಂಥ ಅದ್ಭುತನಾದ ದೇವರು. ನಮ್ಮ ಪರಿಸ್ಥಿತಿಗಳು ಒಳ್ಳೆಯದಾಗಿ ಹೋಗ್ತಾ ಇರುವಾಗ ನಮ್ಮೊಂದಿಗೆ ಅನೇಕರಿರ್ತಾರೆ. ಪರಿಸ್ಥಿತಿಗಳು ಕೆಟ್ಟದಾಗುವಾಗ, ಸಂದಿಗ್ಧವಾಗುವಾಗ, ಕಠಿಣವಾಗುವಾಗ ಜನರು ನಮ್ಮನ್ನು ಅಗಲ್ತಾರೆ. ಆದರೆ ದೇವರು ಹಾಗೆಲ್ಲ. ದೇವರು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ. ನಮ್ಮ ಪರಿಸ್ಥಿತಿಗಳು ಕಠಿಣವಾಗುವಾಗ ಆತನು ನಿಮ್ಮನ್ನು ಆ ಕಠಿಣವಾದ ಪರಿಸ್ಥಿತಿಯಿಂದ ಬಿಡಿಸಲಿಕ್ಕೆ ಆ ಸ್ಥಳಕ್ಕೆ ಇಳಿದು ಬರ್ತಾರೆ. ಬೆಂಕಿಗೆ ಇಳಿದು ಬರ್ತಾರೆ, ಸಿಂಹದ ಗವಿಗೆ ಇಳಿದು ಬರ್ತಾರೆ, ಕಾರ್ಗತ್ತನ ಕಣಿವೆಗೆ ಇಳಿದು ಬರ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಯಾವಾಗಲೂ ಇದ್ದಾರೆ. ನಮ್ಮನ್ನು ಅಗಲುವುದೇ ಇಲ್ಲ. ನಮ್ಮೊಂದಿಗೆ ನೆರಳಿನಂತೆ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ. ಕೀರ್ತನೆ 121:5ನೇ ವಚನ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವ ಆತನು ಯೆಹೋವನೇ ಎಂಬುದಾಗಿ. ದೇವರು ಯಾವಾಗಲೂ ಆತನ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ. ರೋಮಪುರ 8ನೇ ಅಧ್ಯಾಯದ 31ನೇ ವಚನ ಹೇಳ್ತದೆ, ದೇವರು ನಮ್ಮ ಪಕ್ಷವಾಗಿದ್ದರೆ, ದೇವರು ನಮ್ಮ ಕೂಡ ಇದ್ದರೆ
ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ. ಹಲ್ಲೆಲೂಯಾ. ಹೌದು ಪ್ರಿಯರೇ, ದೇವರು ಸದಾಕಾಲ ನಮ್ಮೊಂದಿಗಿರುವ ಆತನು. ಆತನ ಹೆಸರು ಇಮ್ಮಾನುವೇಲನು. ದೇವರು ನಮ್ಮ ಕೂಡ ಇದ್ದಾರೆ. ನಮ್ಮನ್ನು ಅಗಲದ ಆತನು, ಕೈ ಬಿಡದ ಆತನು, ಮರೆಯದ ಆತನಾಗಿದ್ದಾನೆ. ನಾವು ಇಬ್ರಿಯ 13ನೇ ಅಧ್ಯಾಯದ 5ನೇ ವಚನದಲ್ಲಿ ಹೀಗೆ ಓದ್ತೇವೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇದು ದೇವರ ಮಾತು. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರ ಮಾತು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಆತನು ಮಾತು ತಪ್ಪದ ಆತನು. ದೇವರು ವಾಗ್ದಾನಗಳನ್ನು ಮುರಿಯುವುದಿಲ್ಲ. ಆತನು ವಾಗ್ದಾನವನ್ನು ವಿಶೇಷ ರೀತಿಯಲ್ಲಿ ನೆರವೇರಿಸುವ ದೇವರಾಗಿದ್ದಾರೆ. ಹೌದು ಪ್ರಿಯರೇ, ಚಿಂತಿಸಬೇಡಿ, ಕಳವಳಗೊಳ್ಳಬೇಡಿ. ನಿಮ್ಮ ಪರಿಸ್ಥಿತಿ ಒಂದು ಕಠಿಣವಾಗಿ ಇರ್ಬೋದು, ಸಂದಿಗ್ಧವಾಗಿರ್ಬೋದು. ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬಂದಿರ್ಬೋದು. ಸೈತಾನನು ಕೆಟ್ಟ ನೆಗೆಟಿವ್ ಆಲೋಚನೆಗಳನ್ನು ನಿಮ್ಮ ಹೃದಯದಲ್ಲಿ ಹಾಕಿರ್ಬೋದು. ದೇವರು ನಿನ್ನನ್ನು ಮರೆತಿದ್ದಾರೆ, ನಿನ್ನ ಕೈ ಬಿಟ್ಟಿದ್ದಾರೆ, ನಿನ್ನ ಪರಿಸ್ಥಿತಿ ಬದಲಾಗುವುದಿಲ್ಲ ಎಂಬುದಾಗಿ. ಇಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಕೈ ಬಿಡಲಿಲ್ಲ. ದೇವರು ಸದಾಕಾಲ ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಪರಿಸ್ಥಿತಿಗಳು ಬದಲಾಗ್ತದೆ. ದೇವರು ಬದಲಾಗದಾತನು, ಆದರೆ ಎಲ್ಲವನ್ನು ಬದಲು ಮಾಡುವ ದೇವರಾಗಿದ್ದಾರೆ. ಆತನೆಲ್ಲವನ್ನು ಬದಲು ಮಾಡಲಿಕ್ಕೆ ಶಕ್ತನು. ನನಗೆ ಅಸಾಧ್ಯವಾದ ಯಾವುದಾದ್ರೂ ಉಂಟೋ ಎಂಬುದಾಗಿ ಹೇಳಿದ ದೇವರು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಪಾಸದಾನಕ್ಕೆ ಬಂದೇವೆ ತಂದೆ. ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ಸಂದೇಶನ ಕೇಳೋ ಪ್ರತಿಯೊಬ್ಬರು ನೀವು ಮಾತನಾಡಿದಿರಿ ಅಪ್ಪ. ತಂದೆ, ನಿಮ್ಮ ನಾಮ ಮಹಿಮೆ ಹೊಂದಲಿ ಅವರ ಮೂಲಕ ಅಪ್ಪ. ಈ ಸಂದೇಶನ ಕೇಳುವ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅದ್ಭುತ ಹಸ್ತ ಬರಲಿ, ಪರಿಶುದ್ಧ ಹಸ್ತ ಬರಲಿ. ಯಾರಾದರೂ ಅನಾರೋಗ್ಯದಲ್ಲಿ ಹಾದು ಹೋಗ್ತಾ ಇರೋದಾದರೆ ನಿಮ್ಮ ಸ್ವಾಮಿ ಗುಣಪಡಿಸುವ ಶಕ್ತಿ ಹರಿದು ಬರಲಿ ರಾಜ. ಸ್ವಸ್ಥತೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಹಾಲೆಲೂಯಾ. ಅದ್ಭುತಗಳು ನಡೆಯಲಿ ಸ್ವಾಮಿ, ಮಾತ್ಕಾರ್ಯಗಳು ನಡೆಯಲಿ ರಾಜ. ಅಪ್ಪ, ಮನಸ್ಸಿನ ಭಾರ ನೀಗಲಿ ಸ್ವಾಮಿ. ಮುರಿದ ಮನಸ್ಸು ಕಟ್ಟಲ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹದ್ದಿಗೆ ಬರೋದು ತಿರುಗಿ ಯೌವನವನ್ನು ಬರಮಾಡ್ತೇನೆ ಅಂತ ಹೇಳಿದ ದೇವರು ನೀವು ಸ್ವಾಮಿ. ಅವರು ಕಳೆದುಕೊಂಡದನ್ನು ತಿರುಗಿ ಬರಮಾಡಿ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಅವರ ಜೀವಿತದಲ್ಲಿ ಮಹಿಮೆ ಹೊಂದಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರಿಯರೇ, ಈ ಸಂದೇಶ ನಿಮ್ಮ ಜೀವಿತಕ್ಕೆ ಆಶೀರ್ವಾದಕ ಆಗಿರುವುದಾದರೆ ಕಮೆಂಟ್ ಮಾಡಿ, ಸಂದೇಶವನ್ನು ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ಸಂದೇಶವನ್ನು ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ತಿಳಿದು ಬರ್ತದೆ. ಸಂದೇಶವನ್ನು ಬೇರೆಯವರೊಂದಿಗೆ ಶೇರ್ ಮಾಡಿ, ಅವರ ಜೀವಿತನ ಆಶೀರ್ವಾದ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.